ಇನ್ನು ಮೈಸೂರು ಜಿಲ್ಲೆಯಲ್ಲಿ ಮುಂದುವರೆದಂತಹ ಮಳೆ ಆರ್ಭಟ. ಸುತ್ತೂರು ಸೇತುವೆ ಮೇಲೆ ಹರಿತಿರುವಂತಹ ನದಿ ನೀರು ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮ, ಸುತ್ತೂರಿನ ಅಕ್ಕಪಕ್ಕದ ಗ್ರಾಮಗಳ ಜಮೀನಿಗೆ ಕೂಡ ನೀರು ನುಗ್ತಾ ಇದೆ. ಸೊ ರೈತರು ಬೆಳೆದಿರುವಂತಹ ಜೋಳ, ರಾಗಿ, ಅಲಸಂದೆ ಹಾಗೆಯೇ ಹೆಸರುಕಾಳು, ಉದ್ದು, ನೆಲಗಡಲೆ ಬೆಳೆ ಈಗ ನೀರು ಪಾಲಾಗ್ತಿರೋದು. ಸುತ್ತೂರು KSRTC ಬಸ್ ನಿಲ್ದಾಣಕ್ಕೂ ಕೂಡ ಮಳೆ ನೀರು ನುಗ್ಗಿದೆ. ಇದು ಕರಾವಳಿ ಮಲೆನಾಡು ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗದಲ್ಲೂ ಕೂಡ ನಾವು ನೋಡ್ತಿರೋ ಹಾಗೆ ಮೈಸೂರು ಸುತ್ತಮುತ್ತ ಸುತ್ತೂರಿನಲ್ಲಿ ಅಕ್ಕಪಕ್ಕದ ಗ್ರಾಮಗಳಿಗೆ ನೀರು ನುಗ್ತಾ ಇರೋದು. ಸೊ ರೈತರು ಬೆಳೆದಿರುವಂಥ ಬೆಳೆ ಜೋಳ ಇರ್ಬೋದು, ರಾಗಿ, ಅಲಸಂದೆ ಹಾಗೆಯೇ ಹೆಸರುಕಾಳು, ಉದ್ದು, ನೆಲಗಡಲೆ ಎಲ್ಲ ಜಮೀನಿಗೂ ಕೂಡ ನೀರು ನುಗ್ತಿರುವಂಥ ಕಾರಣ ಒಂದು ಕಡೆ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ, ಮತ್ತೊಂದು ಕಡೆ ರೈತರಿಗೂ ಕೂಡ ಸಮಸ್ಯೆ ಆಗ್ತಿರೋದು. ಇದಕ್ಕೆ ಕಾರಣ ಕಬಿನಿ ಜಲಾಶಯದ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳ ಆಗಿರೋದು. ಸೊ ರಾಷ್ಟ್ರೀಯ ಹೆದ್ದಾರಿ 766 ಬಂದ್ ಆಗಿದೆ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ. ಸೊ ಮೈಸೂರಿನ ಸುತ್ತೂರು ಜಮೀನಿಗೆ ನುಗ್ಗಿರುವಂಥ ನೀರು. ಸೊ ಮಲ್ಲನಮೂಲೆ ಮಠದ ರಸ್ತೆ ಏನಿದೆ ಅದು ಕೂಡ ಜಲಾವೃತವಾಗಿರೋದು. ರಾಷ್ಟ್ರೀಯ ಹೆದ್ದಾರಿ ಬಂದಾಗಿರುವಂಥ ಕಾರಣ ಅಲ್ಲಿ ಸವಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಬ್ಯಾರಿಕೇಡನ್ನು ಹಾಕಿ ಕೆಲವೊಂದಷ್ಟು ಕಡೆ ಎಲ್ಲಿ ಪ್ರಯಾಣಕ್ಕೆ ಯೋಗ್ಯ ಅಲ್ಲ, ರಿಸ್ಕ್ ಆಗುತ್ತೆ ಅಂಥ ಕಡೆ ಸ್ಥಳೀಯ ಪೊಲೀಸರು ಅಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ, ಯಾರೂ ಕೂಡ ಮುಂದುವರಿಬಾರ್ದು ಅಂತ. ಸೊ ಅದಾದ ನಂತರ ಇನ್ನೊಂದು ಕಡೆ ನಾವು ದೃಶ್ಯ ನೋಡ್ತಿರೋದು, ಜಮೀನಿಗೆ ನೀರು ನುಗ್ಗಿರುವಂಥ ಕಾರಣ ಈಗ ಬೆಳೆ ಕೂಡ ನಾಶವಾಗುವಂಥ ಸಾಧ್ಯತೆ ಇದೆ. ಸುತ್ತೂರು ಅಕ್ಕಪಕ್ಕದ ಗ್ರಾಮಗಳಿಗೆ ನೀರು ನುಗ್ಗಿದೆ. ಇನ್ನು ಕಪಿಲಾ ನದಿಯಲ್ಲಿ ಪ್ರವಾಹ ಉಂಟಾಗಿರುವಂಥ ಹಿನ್ನೆಲೆ ಈಗ ಒಂದಷ್ಟು ದೇವಸ್ಥಾನಗಳು, ಚಾಮುಂಡೇಶ್ವರಿ, ಭದ್ರಕಾಳಿ, ಅಯ್ಯಪ್ಪನಿಗೂ ಕೂಡ ದಿಗ್ಬಂಧನ ಹಾಕಿರುವಂಥ ಕಪಿಲೆ. ಒಂದು ಕಡೆ ಸುತ್ತೂರಿನಲ್ಲಿ ಪರಿಸ್ಥಿತಿ ಈ ರೀತಿಯಾಗಿದ್ದರೆ ಮೈಸೂರು ಸುತ್ತಮುತ್ತ ಇರುವಂಥ ದೇವಾಲಯಗಳಿಗೂ ಕೂಡ ಈಗ ಸಮಸ್ಯೆಗಳಾಗ್ತಾ ಇದೆ. ಸೊ ಸದ್ಯದ ಪರಿಸ್ಥಿತಿ ತಳ್ಳುಗಾಡಿಗಳನ್ನೆಲ್ಲವೂ ಕೂಡ ಮಳೆ ನೀರಿನ ನಡುವೆನೇ ಈಗ ಸಾಗಿಸುವಂಥ ಒಂದು ಪರಿಸ್ಥಿತಿ, ಅಥವಾ ಮನೆಯಲ್ಲಿರುವಂಥ ವಸ್ತುಗಳನ್ನು ಸೇಫಾಗಿ ಸಾಗಿಸ್ಬೇಕು ಅಂತಂದರೆ ಇಂಥ ತಳ್ಳುಗಾಡಿಗಳನ್ನು ಬಳಸಲಾಗ್ತಾ ಇದೆ. ಸೊ ನೀವೀಗ ನೋಡ್ತಿರೋ ಹಾಗೆ ಚಾಮುಂಡೇಶ್ವರಿ, ಭದ್ರಕಾಳಿ, ಅಯ್ಯಪ್ಪನಿಗೂ ಕೂಡ ದಿಗ್ಬಂಧನ ಹಾಕಿರುವಂಥ ಕಪಿಲೆ, ನಂಜನಗೂಡಿನ ಹಲವು ದೇವಾಲಯಗಳಿಗೆ ಜಲ ದಿಗ್ಬಂಧನ ಆಗಿರುವಂಥ ಕಾರಣ ಸೊ ಜನರು ಕೂಡ, ಯಾರು ಪ್ರವಾಸಿಗರು ಬರುವಂಥವರು ಈಗ ಅಲ್ಲಿ ಪರದಾಡ್ತಾ ಇದ್ದಾರೆ. ಇಂದು ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡೇಶ್ವರಿ ಪೂಜೆಗೆ ಅಂತ ಬಂದಿರುವಂಥ ಭಕ್ತಾದಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ದೇವಸ್ಥಾನವೇ ನೀರಿನಲ್ಲಿ ಮುಳುಗಿ ಹೋಗಿ ರಸ್ತೆಯಲ್ಲಿ ಕೂಡ ನೀರು ನಿಂತಿರುವಂಥ ಕಾರಣ ಸೊ ಬೆಳಗ್ಗೆ ಬಂದು ಪೂಜೆ ಸಲ್ಲಿಸಿದ್ದಾರೆ. ಈಗ ನಮ್ಮ ಪ್ರತಿನಿಧಿ ದಿಲೀಪ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಪಿಲಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿರುವ ಕಾರಣಕ್ಕೋಸ್ಕರ ನಂಜನಗೂಡಿನ ಹಲವು ದೇವಾಲಯಗಳಿಗೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಈಗ ನಾನು ನಂಜನಗೂಡಿನಲ್ಲಿದ್ದೇನೆ. ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಇವೆಲ್ಲವೂ ಕೂಡ ಜಲ ದಿಗ್ಬಂಧನ ಆಗಿರುವಂಥದ್ದು. ಯಾಕಂದರೆ ಕಪಿಲಾ ನದಿ ಇಲ್ಲೇ ಹರಿತಾ ಇದೆ. ಕಪಿಲಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಕಾರಣಕ್ಕೋಸ್ಕರ ಈಗ ದೇವಾಲಯ ಕೂಡ ಜಲ ದಿಗ್ಬಂಧನ ಆಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಪ್ರಮಾಣದ ನೀರನ್ನು ಕಬಿನಿ ಜಲಾಶಯದಿಂದ ಬಿಡಲಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಉತ್ತಮ ಮಳೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಇಷ್ಟೊಂದು ಪ್ರಮಾಣದಲ್ಲಿ ನೀರನ್ನು ನದಿಗೆ ಬಿಡ್ತಾ ಇರುವಂಥದ್ದು. ಈ ಸದ್ಯಕ್ಕೆ ಈ ಕಾರಣದಿಂದಾಗಿ ಈಗ ಭಕ್ತಾದಿಗಳು ಕೂಡ ಯಾವುದ್ರ ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಆಷಾಢ ಮಾಸ ಆಗಿರೋ ಕಾರಣಕ್ಕೋಸ್ಕರ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡ್ತಾರೆ ಭಕ್ತರು. ಈ ಕಾರಣದಿಂದಾಗಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ರಸ್ತೆಯಲ್ಲಿ ನಿಂತು ಪೂಜೆಯನ್ನು ಮಾಡುವಂಥ ಕೆಲಸ ಕೂಡ ಭಕ್ತಾದಿಗಳು ಮುಂದಾಗಿರುವಂಥದ್ದು. ಯಾಕಂದರೆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ದೇವಿ ಶಕ್ತಿ ದೇವತೆ ಆಗಿರುವ ಕಾರಣಕ್ಕೋಸ್ಕರ ಶಕ್ತಿ ದೇವತೆಗೆ ಭಕ್ತಾದಿಗಳು ಪೂಜೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಇಂಥ ಸಂದರ್ಭದಲ್ಲಿ ಪೂಜೆ ಮಾಡಿದ್ರೆ ಒಳಿತಾಗುತ್ತೆ ಅನ್ನುವಂಥ ಕಾರಣ ಇದೆ. ಆದರೆ ಈಗ ಸದ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟಿರುವ ಕಾರಣಕ್ಕೋಸ್ಕರ ಜಲ ದಿಗ್ಬಂಧನ ಆಗಿರುವಂಥದ್ದು. ದೇವಾಲಯಕ್ಕೆ ಬೀಗ ಹಾಕಿರುವಂಥ ಕಾರಣಕ್ಕೋಸ್ಕರ ರಸ್ತೆಯಲ್ಲಿ ನಿಂತು ಈ ರೀತಿಯಾದಂಥ ಪೂಜೆ ಕೈಂಕರ್ಯ ಕೂಡ ಜನರು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ 70,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡ್ತಾ ಇರೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೋಡಳ್ಳಿ, TV9 ಮೈಸೂರು. ಇನ್ನು ಬೆಳಗಾವಿಯಲ್ಲಿ ತುಂಬಿ ಹರಿತಿರುವಂಥ ಹಾಲಾತ್ರಿ ಹಳ್ಳ, ಹೆಮ್ಮಡ್ಗ ಬಳಿ ಇರುವಂಥ ಹಾಲಾತ್ರಿ ಹಳ್ಳ ಬೋರ್ಗರಿತಾ ಇದೆ. ಸೇತುವೆ ಬಂದಾಗಿ 20 ರಿಂದ 25 ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಇನ್ನು ತಡೆಗೋಡೆ ಇಲ್ಲದೆ ಜೀವ ಕೈಯಲ್ಲಿ ಹಿಡಿದು ಸಾಕ್ತಿರುವಂಥ ಜನರು, ಅಲ್ಲಿನ ಸ್ಥಳೀಯರು ಅಪಾಯ ಲೆಕ್ಕಿಸದೆ ಈಗ ಅವರು ತಮ್ಮ ಊರಿಂದ ಮತ್ತೊಂದು ಊರಿಗೂ ಎಲ್ಲಾದರೂ ಸೇಫಾಗಿ ಹೋಗೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ರಾತ್ರಿ ಹೊತ್ತು ಕೂಡ ಇದೇ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡ್ತೀವಿ ಅನ್ನೋದು ಗೊತ್ತಾಗ್ತಿದೆ. ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗದಂಥ ಜನಪ್ರತಿನಿಧಿಗಳು, ಹೆಮ್ಮಡ್ಗ ರಸ್ತೆಯ ಪರಿಸ್ಥಿತಿ ಇದು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬೆಳಗಾವಿಯ ಹೆಮ್ಮಡ್ಗ ಒಬ್ಬರು ಅಲ್ಲಿ ಮನೆಯವ್ರನ್ನ ಎತ್ಕೊಂಡು ಬಂದು ಆ ಕಡೆ ಪಾಸ್ ಮಾಡ್ತಿದ್ದಾರೆ. ಈಗ ಮನೇಲಿ ವಯಸ್ಸಾದಂಥವ್ರು ಇರ್ತಾರೆ, ಮಕ್ಕಳಿರ್ತಾರೆ.
ಸೊ ಆಸ್ಪತ್ರೆಗೆ ಹೋಗುವಂಥ ಭಾಳ ಅನಿವಾರ್ಯತೆ ಇರುತ್ತೆ. ಅಂಥವ್ರಿಗೆಲ್ಲ ಭಾಳ ಸಮಸ್ಯೆಯಲ್ಲಿ ತಾವೇ ಹೊತ್ತು ಅಲ್ಲಿಗೆ ಸಾಗಿಸ್ಬೇಕು. ಯಾಕಂದರೆ ನೀರಿನ ರಭಸ ಕೂಡ ಹೆಚ್ಚಾಗಿರುವಂಥ ಕಾರಣ ಭಯದ ವಾತಾವರಣ ಇದೆ ರಸ್ತೆ ದಾಟಬೇಕಾದ್ರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಮಧ್ಯೆ ಅಪಘಾತ ಆಗಿದೆ. ಧಾರಾಕಾರ ಮಳೆಗೆ ರಸ್ತೆ ಕುಸಿದು ಪ್ರಪಾತಕ್ಕೆ ಬಿದ್ದಂಥ ಲಾರಿ, ನೆಮ್ಮಾರು ಸಮೀಪದ ರಸ್ತೆ ಇದು. ಸುಮಾರು 50 ಅಡಿ ಆಳದಲ್ಲಿ ಬಿದ್ದಿರುವಂಥ ಲಾರಿ. ಸೊ ನೆಮ್ಮಾರು ವ್ಯಾಪ್ತಿಯ ಹೊಸದೇವರ ಹಡ್ಲು ಸಮೀಪದ ರಸ್ತೆ ಇದು. ಸೊ ಅಲ್ಲಿ ರಸ್ತೆಯನ್ನು ಬಿಟ್ಟು ಪಕ್ಕಕ್ಕೆ ಹೋಗಿರುವಂಥ ಲಾರಿ. ಸೊ ಸಮೀಪದ ನೋಡಿ ಇಲ್ಲಿ ರಸ್ತೆ ಈ ರೀತಿಯಾಗಿ ಕುಸಿತಿರುವಂಥ ಕಾರಣ ಸೊ ಲಾರಿಯಲ್ಲಿ ಕಂಪ್ಲೀಟಾಗಿ ಕೆಳಗೆ ಹೋಗಿ ಬಿದ್ದಿದೆ. ಸುಮಾರು 50 ಅಡಿ ಆಳದಲ್ಲಿ ಬಿದ್ದಿರುವಂಥ ಲಾರಿ ಇದು ನೆಮ್ಮಾರು ಈ ಬಜಗೋಳಿ ಭಾಗದಿಂದ SK ಬಾರ್ಡರ್ ಮೂಲಕ ಶೃಂಗೇರಿ ಕಡೆಗೆ ಬರುವಂಥ ರಸ್ತೆ, ದಕ್ಷಿಣ ಕನ್ನಡದಿಂದ ಉಡುಪಿ ಭಾಗದಿಂದ. ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೆಮ್ಮಾರಿನಲ್ಲಿ ಪರಿಸ್ಥಿತಿ ಹೀಗಾಗಿದೆ. ಹಾಗೆ ಚಿಕ್ಕಮಗಳೂರಿನ ಮತ್ತೊಂದು ಪ್ರಸಿದ್ಧವಾದಂಥ ಪ್ರವಾಸಿ ಸ್ಥಳ ಅಂತಂದರೆ ಅದು ಕಳಸ ದೇವಸ್ಥಾನ. ಸೊ ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಈಗ ಶೃಂಗೇರಿ, ಕಳಸ, ಮೂಡಿಗೆರೆ, ಕೊಪ್ಪ, NR-ಪುರ, ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಭಾರೀ ಮಳೆ ಆಗ್ತಾ ಇದೆ. ಸೊ ಕಳಸ ಚಿಕ್ಕಮಗಳೂರು ನೀವೀಗ ನೋಡ್ತಿರುವಂತಹ ದೃಶ್ಯ ಇದು. ಸೊ ಕಳಸದಿಂದ ಬೇರೆ ಬೇರೆ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆಗಳು, ಹೆಬ್ಬಾಳೆ ಸೇತುವೆ ಯಾವತ್ತೂ ಕೂಡ ಮಳೆ ಬಂದಾಗ ಇದೇ ಪರಿಸ್ಥಿತಿ ಇರುತ್ತೆ ಹೊರನಾಡಿಗೆ ಹೋಗುವಂಥ ದಾರಿಯಲ್ಲಿ.